ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಗಂಟೆಗೊಂದು ಟನ್ ಮಾಡಿ. ಯಾವ ಗಂಟೆ? ಸಬ್ಸ್ಕ್ರೈಬ್ ಗಂಟೆಗೊಂದು. ಈಗ ಬಂತು. ನರ್ಸರಿ ದ್ರಾಕ್ಷಿ ಎಲ್ಲ ಇತ್ತು ಆ ಸೈಡು. ಮುರ್ಕೊಳ್ಳಿ ಯಾವ್ದ ನಿಮ್ಮ ರೂಮಲ್ಲಿ ಬ್ಲೂಬೆರಿ ನೇರಳೆ ಹಣ್ಣಲ್ಲ ಇದು. ಅದು ನೇರಳೆ ಹಣ್ಣು. ರೇಷ್ಮೆ ನಮ್ಮ ಕಡೆ ರೇಷ್ಮೆ ಅಂತಾರಲ್ಲ ಅದು. ಬ್ಲ್ಯಾಕ್ ಬೆರಿ ಅಲ್ವಾ ಇದು? ರೆಡ್ ಬೆರಿನಾ? ಇದು ಮೆಣಸಿನ್ಕಾಯಿ ಸಬಾಕ್ಸಿ. ಪಕ್ಕದಲ್ಲೇ ಹೊಳೆ ಇದೆ ನೋಡಿ. ಎಲ್ಲ ಮುಚ್ಚಾಗಿದೆ ಆ್ಯಕ್ಚುಲಿ. ಇಲ್ಲಿ ಇದೆಲ್ಲ ಹೊಳೆ ಅಲ್ಲಿ ಕಾಣಿಸ್ತಿರೋದು. ಇದೆಲ್ಲ ಸೌದಿ ಅರೇಬಿಯಾದ ವಿಲೇಜ್. ಇವಾಗ ಏನು ಇಲ್ಲೆಲ್ಲ ನಾನು ತೋರಿಸ್ತಾ ಇದ್ದೀನಿ, ಇದು ಸೌದಿ ಅರೇಬಿಯಾದು ವಿಲೇಜು. ಹಾಗಾಗಿ ತುಂಬ ಹಸಿರು ಇರ್ತದೆ. ಇಲ್ಲೇ ನೋಡಿ ಪಕ್ಕದಲ್ಲಿ ನದಿ ಸಹ ಇದೆ. ಸೌದಿ ಅರೇಬಿಯಾದಲ್ಲಿ ನದಿ ಇದೆ ಅಂತ ಕೇಳಿದ್ದೀರಾ? ಸೌದಿ ಅರೇಬಿಯಾದಲ್ಲಿ ಸಮುದ್ರ ಮತ್ತು ಮರಳುಗಾಡು ನದಿನೂ ಇದೆ. ಬನ್ನಿ ತೋರಿಸಿದ ನದಿನ. ಆದರೆ ಫುಲ್ಲು ತುಂಬಿ ತುಳ್ಕೋ ಅಂಥ ನದಿ ಅಲ್ಲ, ಲೈಟಾಗಿರುತ್ತೆ. ನೋಡಿ ಇಲ್ಲೆಲ್ಲ ಫುಲ್ಲು ಮಳೆಗಾಲದಲ್ಲೇ ಬಂದ್ಬಿಟ್ರೆ ಫುಲ್ಲು ನೀರು ಹರಿತಾ ಇರುತ್ತೆ. ಇಲ್ಲಿಂದ ಫುಲ್ಲು ಅಲ್ಲೇ ಹೊಂಟ. ಇವಾಗ ನೀರಿಲ್ಲ, ಹಾಗಾಗಿ ಲೈಟಾಗಿ ಹರಿತಾ ಇದೆ. ಅಷ್ಟೇ. ಸಿಹಿ ನೀರು ಇದು, ಸಮುದ್ರ ನೀರಲ್ಲ ಇದು, ಸಿಹಿ ನೀರು. ಹಾಗಾಗಿ ಇದು ಹಾಬಾ ಅನ್ನೋ ಪ್ಲೇಸ್ ಇದು. ಏನು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಹಾಬಾ ಅಂದರೆ ತುಂಬ ಸುತ್ತ ಬೆಟ್ಟ ಸೆಂಟ್ರಲ್ಲಿ ಊರಿರೋವಂಥ ಪ್ಲೇಸ್. ಹಾಗಾಗಿ ಸುತ್ತಮುತ್ತ ಮಳೆ ಬಂದರೂ ಎಲ್ಲ ನೀರು ಇಲ್ಲೇ ಶೇಖರಣೆ ಆಗುತ್ತೆ ಬಂದು ಈ ಹಾಬಾ ಪ್ಲೇಸ್ ಅನ್ನೋದಕ್ಕೆ. ಹಾಗಾಗಿ ಹಾಬಾ ಪ್ಲೇಸು ಫುಲ್ಲು ಹಚ್ಚ ಹಸಿರು ಸಿಟಿ, ಗ್ರೀನ್ ಸಿಟಿ ಅಂತ ಹೊಡೆದ್ರೂ ಹಾಬಾ ಅಂತಲೇ ಬರೋದು ಸೌದಿ ಅರೇಬಿಯಾ. ನಾವು ಒಂದು ಮಿಸ್ಟೇಕ್ ಏನು ಮಾಡಿರೋದು ಅಂದರೆ ಸಮ್ಮರಲ್ಲಿ ಬಂದುಬಿಟ್ಟಿದ್ದೀವಿ ಇಲ್ಲಿ. ಹಾಗಾಗಿ ಸಮ್ಮರಲ್ಲಿ ಬಂದ ಅಂದ್ರೂ ಆರಾಮಾಗಿ ನೋಡಿ ಏನು ಬಿಸಿಲಿಲ್ಲ, ನಾರ್ಮಲ್ ಟೆಂಪ್ರೇಚರ್ ಇದೆ. ಇನ್ನು ವಿಂಟರಲ್ಲೇ ಬಂದುಬಿಟ್ರೆ ಚಿಂದಿ ಚಿತ್ರಾನ್ನ, ಮುದ್ದೆ, ಮೊಸರನ್ನ ಇಲ್ಲಿ ಅಷ್ಟು ಕೋಲ್ಡ್ ಇರುತ್ತೆ. ಸ್ನೋಫಾಲ್ ಸಮ್ಟೈಮ್ಸ್ ಆಗ್ತಾ ಇರುತ್ತೆ. ಇವಾಗ ನಾವು ಬಂದಿರೋಂಥದ್ದು ಎಲ್ಲ ನರ್ಸರಿಗಳು. ಯಾವ ಥರ ಗಿಡಗಳು ಬೇಕೋ ಎಲ್ಲ ಸಿಗುತ್ತಿಲ್ಲಿ. ಇಲ್ಲಿ ತೊಗೊಂಡೋಗಿ ಮನೆಗಳಲ್ಲೇ ಗಾರ್ಡನ್ ಇದು ಮಾಡಿರ್ತಾರಲ್ಲ, ಬಾಲ್ಕನಿಗಳಲ್ಲಿ, ಆ ಥರ ಬೆಳೀತಾರೆ ಸೌದಿಗಳು. ಇಲ್ಲಿ ಚೇಪೆ ಮರಗಳು, ಅದು ಅಂಜೂರ ಅನಿಸುತ್ತೆ. ಇದು ಯಾವುದಪ್ಪ ಇದು, ಸೊಪ್ಪು ಮಾಡ್ತಾರೆ. ನಾವು ಊರಲ್ಲಿ ಇರಬೇಕಾದ್ರೆ ಇದೆಲ್ಲ ಸೊಪ್ಪು ಸರ್ ನಾವು ತಿಂದಿದ್ದೀವಿ. ಇದು ಅದೇನೋ ಒಂಥರ ಗುರು ಮರ್ತೋಗ್ಬಿಡಿ ಸೊಪ್ಪು ಹೆಸರು. ಇದು ಅಂಜೂರದ ಮರ ನೋಡಿ. ಇದ್ರ ಸೊಪ್ಪು ತಿಂದಿದ್ದೀನಿ. ಇದು ಸಾಂಬಾರು ಮಾಡ್ತಾರೆ ಇದರಲ್ಲಿ. ಚೆಂಡು ಹೂವು ಐತೆ. ಇದು ಯಾವುದು ಮರ ಐತೆ, ಹೆಂಗೆ ಸಕದೈತೆ. ಇದೆಂತ ಬ್ಲೂಬೆರಿ. ಈ ರೆಡ್ ಬರಿನೋ ಬ್ಲೂಬೆರಿನೋ ಗೊತ್ತಿಲ್ಲ. ಇದು ಹುಳಿ, ಸಿಕ್ಕಾಪಟ್ಟೆ ಹುಳಿ. ಇನ್ನೂ ಹಣ್ಣಾಗಿಲ್ಲ. ಇದು ಬ್ಲ್ಯಾಕ್ ಬೆರಿ. ಇದು ಫುಲ್ ಹಣ್ಣಾದ್ಮೇಲೆ ಕಪ್ಪಗಾಗುತ್ತೆ, ಅದಕ್ಕೆ ಬ್ಲ್ಯಾಕ್ ಬೆರಿ. ಇದು ನಮ್ಮೂರ ಕಡೆ ಇದು ಬರ್ತದಲ್ಲ ರೇಷ್ಮೆ ಹಣ್ಣು, ಅದೇ ಥರ ಹೈಬ್ರಿಡ್ ಅಲ್ಲ ಬ್ಲಾಕ್ ಬೆರಿ.
ಎಲ್ಲ ಪರಿಸ್ತೈತೆ. ಹಣ್ಣಾಗಿಲ್ಲ, ಹಣ್ಣಾಗಿದ್ರೆ ಅದೇ ಹಿಂಗೆ ನಮ್ಮ ಥರ ಟೂರಿಸ್ಟ್ ಬರ್ತಾರಲ್ಲ ಕಿತ್ಕೊಂಡು ತಿಂದ್ಬಿಟ್ಟಿರ್ತಾರೆ. ಮತ್ತು ಇನ್ನೇನೈತೆ ಒಳಗಡೆ ಹೋಗೋಣ. ಅಂಜೂರ ಹಣ್ಣಾಗೈತೆ. ಕುಂಬಳಕಾಯಿ ಗಿಡ, ಕುಂಬಳಕಾಯಿ ಬಳ್ಳಿ, ಕುಂಬಳಕಾಯಿ, ಅಂಜೂರ. ಹಣ್ಣು ಆಗಿಲ್ಲ, ಕೀಳೋರೆ ಯಾರು ಇಲ್ಲ, ಎಲ್ಲ ಹಣ್ಣಾಗಿ ಹೊಲ್ಟು ಬಿಟ್ಟಿದ್ದೇವೆ. ಅವೇ ಎಲ್ಲ ಏನು ಪಕ್ಷಿಗಳೇನೋ ತಿನ್ಕೊಂಬಿಟ್ಟೈತೇನೋ. ಕಾಯಿ ಹಣ್ಣು ಯಾವುದನ್ನ ಐತಾ ಡೀಲ್ ಮಾಡ್ಬಿಡೋಣ. ಹಣ್ಣು ಯಾವುದು ಸಿಗ್ತಿಲ್ಲ, ಹಣ್ಣು ಇದ್ದಿದ್ರೆ ಡೀಲು. ಯಾರನ್ನ ಇಲ್ಲಿ ಯಾರ ನೋಡ್ತಾವ್ರೆ? ಇದು ಹಣ್ಣು ಆಯ್ತು ಅಂತ ತಿಂದ್ಬಿಟ್ಟವ್ರೆ. ಎಲ್ಲ ಒಂದೊಂದು ಐತೆ ಅಷ್ಟೇ. ಯಾವ ಥರ ಹೂವು? ನಿಂಬೆಹಣ್ಣು ಎಂತ ಆಗ್ರಿ ಇದು? ಎಂತ ಇದೆ ಹೆಸರು ನೇಮ್ಗಳು? ಬೆಟ್ಟದ ಹೂವು. ನಿಂಬೆಹಣ್ಣು ಇದೆ ಇದು ಬುಡದಲ್ಲಿ. ಪುದೀನ, ಗಮ್ಮತ್ತದ ಪುದೀನ ಅಷ್ಟೇ. ಈ ನರ್ಸರಿ ಅಡ್ರೆಸ್ ಲೊಕೇಶನ್ ಮೆನ್ಷನ್ ಮಾಡಿರ್ತೀನಿ. ಇಲ್ಲಿ ಯಾರೋ ವಿಸಿಟ್ ಮಾಡಿದ್ರೆ ಹಾಬಾದಲ್ಲಿ ಇಲ್ಲೊಂದ್ಸಲ ವಿಸಿಟ್ ಮಾಡಿ. ಫುಲ್ ಫ್ರೀ ಕಾಸ್ಟ್. ವಿಂಟರಲ್ಲಿ ಬರಬೇಕು. ಇಲ್ಲೇನಿದೆ ನೀರು ಹರಿತಾ ಇರುತ್ತೆ ಇಲ್ಲಿಂದ ಅಲ್ಲಿಗೆ. ಇವಾಗ ಮಳೆ ಇಲ್ಲ, ಹಾಗಾಗಿ ಇಲ್ಲ. ರೈಟ್. ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಸರ್ಚ್ ಮಾಡಿದ್ರೆ ಹಬ್ಬ ವರ್ಕ್ಶೀಟ್ ಅಂತ ಬರುತ್ತೆ. ಇದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಗಂಟೆಗೊಂದು ಟನ್ ಮಾಡಿ. ಯಾವ ಗಂಟೆ? ಸಬ್ಸ್ಕ್ರೈಬ್ ಗಂಟೆಗೊಂದು ಟೈ ಮಾಡಿ. ಗಂಟೆ ಬಡೀರಿ. ಇವಾಗ ಇಲ್ಲಿ ಏನು ಕಾಣಿಸ್ತಿದೆ, ಇಷ್ಟು ಪಾರ್ಕ್ ಮೇಲೆಲ್ಲ ಪಾರ್ಕ್, ಕೆಳಗಡೆ ಬಂದರೆ ನೀರು ಪಾಸ್ ಆಗೋಂಥದ್ದು. ಇದು ಡ್ಯಾಮ್ ಅದು ಅಲ್ಲಿರೋದು. ನೀರಿಲ್ಲ, ಹಾಗಾಗಿ KRS ಸೇಮ್ ಅದೇ ಥರನೇ ಮಾಡಿದ್ದಾರೆ. ಅದು ಡ್ಯಾಮ್, ಅದು ರೋಡ್ ಇದೆಯಲ್ಲ ಬ್ಯಾಕ್ ಸೈಡ್ ಇರೋದೆಲ್ಲ ಡ್ಯಾಮು. ಅಲ್ಲಿ ಬೆಟ್ಟಗಳಿಂದ ಬರೋ ನೀರೆಲ್ಲ ಅಲ್ಲಿ ಸ್ಟೋರೇಜ್ ಆಗುತ್ತೆ. ಅಲ್ಲಿ ಓವರ್ಫ್ಲೋ ಆದಾಗ ಇಲ್ಲಿ ನೀರು ಹರ್ಕೊಂಬಂದು ಅಂಡರ್ಗ್ರೌಂಡ್ ವಾಟರ್ ಹಿಂಗೆ ಹೋಗುತ್ತೆ. ಮೇಲೆ ಪಾರ್ಕ್ ಮಾಡಿಬಿಟ್ಟಿದ್ದಾರೆ. ಇವಾಗ ಇಲ್ಲಿಂದ ಏನು ಫುಲ್ ಡೆಡ್ ಎಂಡ್ವರೆಗೂ ಕಾಣಿಸ್ತಿದೆ. ಎಲ್ಲ ಟನಲ್, ಕೆಳಗಡೆ ನೀರು ಹೋಗುತ್ತೆ. ಕೆಳಗಡೆ ನೀರು ಹೋಗುತ್ತೆ ಫುಲ್. ಮೇಲ್ ಪಾರ್ಕ್, ಪಕ್ಕದಲ್ಲೇ ರೋಡು, ವಾಕಿಂಗ್ ಸೀಟ್ ಅಂತ. ನೀವು ಸೌದಿ ಅರೇಬಿಯಾ ಹಾಬಾ ಅಂತ ಒಂದು ಸರ್ಚ್ ಮಾಡಿಬಿಟ್ರೆ ಇದ್ರ ಹಿಸ್ಟ್ರಿ ಸಿಕ್ಬಿಡುತ್ತೆ. ಬ್ಯೂಟಿಫುಲ್ ಸಿಟಿ. ಈಗೆಲ್ಲ ಪಬ್ಲಿಕ್ ನ್ಯೂಸಸ್ ಮಾಡಿದವ್ರು ಇವ್ರು ರಾಘು ಪೊಲೀಸವ್ರು ಎತ್ತಾಕೊಂಡು ಹೋಗ್ತಾರೆ. ಇವ್ರು ನೋಡಿಡಿ, ಇವರು ರಾಘು ತುಂಬಾ ಡೆಡ್ಲಿ ಅವ್ರು ಇವರು. ಆಯ್ತಾ? ತುಂಬಾ ಆವಾಗ ಬಂದ ಅಂದ್ರೆ ಆವಾಗ ಬರೀ ಫಸ್ಟ್ ಕಾಂಟ್ಯಾಕ್ಟ್ ಮಾಡಿ. ಅದೇ ತುಂಬಾ ಕೆರೆ ನೀರು ಕುಡ್ದಿದ್ದಾರೆ ಇವರು. ಏಳ್ಕೆರೆ ಅಲ್ಲ, ಸೌದಿ ಅರೇಬಿಯಾ ಕೆರೆಗಳ್ದೆಲ್ಲ ಕುಡ್ಬಿಟ್ಟಿದ್ದಾರೆ. ಅಬಾ ಇರ್ಲಿ, ಅಲ್ಬಹಾ ಇರ್ಲಿ, ಎಲ್ಲಾ ಕಡೆನು ಇವರೇ ಬಾಸ್. ಯಾವ್ದಾದ್ರು ನಿಮ್ಗೆ ಹಾಸ್ಪಿಟಲ್ ಅಲ್ಲಿ ಏನಾದ್ರು ಕಾಂಟ್ಯಾಕ್ಟ್ ಬೇಕಂದ್ರೆ ಅದನ್ನು ಕೊಡಿಸ್ತಾರೆ. ಡೆಂಟಲ್ ಹಾಸ್ಪಿಟ್ಲ್ ಪಕ್ಕ. ಮಗ್ರಬಿ ಹಾಸ್ಪಿಟ್ಲು, ಡೆಂಟಲ್. ನಾವು ನಮ್ಮ ಅಣ್ಣ ಪಾಪ ತೂಕದಿಲ್ಲ ಅಂತ ಹೇಳ್ತಿರ್ಕೊಂಡು ನಾನು ಬದುಕಿನ ಮೊದ್ಲು ಕಲ್ಗಾರ ನನ್ ಗೊತ್ತಿತ್ತು. ಅದೆಲ್ಲ ಗೊತ್ತಿತ್ತು. ಸೌದಿ ಅರೇಬಿಯಾದಲ್ಲಿ ಒಂದು ಇಂಡಿಯನ್ ಹೆಸರು ನೋಡಿದೆ ಗುರು, ಹೋಟ್ಲು, ರೆಸ್ಟೋರೆಂಟ್, ರಾಜ್ ಇಂಡಿಯನ್ ಹೋಟೆಲ್ ಅಂತ. ಯಾರು ಓನರ್ ನನಗಂತೂ ದೇವರೇ ಗೊತ್ತಿಲ್ಲ. ರಾಜ್ ಇಂಡಿಯನ್ ರೆಸ್ಟೋರೆಂಟ್.
ಸ್ಟ್ರೀಟ್. ನಾಳೆ ಸೌದಿ ನ್ಯಾಷನಲ್ ಡೇ ಇರೋದ್ರಿಂದ ಸ್ಟ್ರೀಟ್ ಎಲ್ಲ ಸಖತ್ ರೆಡಿ ಮಾಡಿದ್ದಾರೆ, ಸೌದಿ ಫ್ಲಾಗ್ ಎಲ್ಲ ಆವರಿಸ್ಕೊಂಡು. ಇದೇನು ಸ್ಟ್ರೀಟ್ ಇದೆ ಈ ಸಿಕ್ಕಾಪಟ್ಟೆ, ಇದು ಒಂದು ಬೆಂಗಳೂರಲ್ಲಿ ಬ್ರಿಗೇಡ್ ರೋಡ್ ಎಲ್ಲ ಯಾವುದೋ ಒಂದು ಸೆಲೆಬ್ರೇಷನ್ ಆದರೆ ಯಾವ ಥರ ಎಲ್ಲರೂ ಮಾಡ್ತಾರೆ. ಬಟ್ ಏನು ಅಂತ ಅದನ್ನ ನೆಕ್ಸ್ಟ್ ಲೆವೆಲ್ ತಗೊಂಡೋಗೋದು ಅಲ್ಲಿಗೆ